ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ, ಇವತ್ತು ಅಳಿಮಯ್ಯ ಬಂದಿದ್ದಾನ. ಅದು ಅಪರೂಪಕ್ಕೆ ಬರುವಂಥ ಅಳಿಮಯ್ಯ ಬಂದ. ನಾಷ್ಟ ಮಾಡ್ತೀಯ? ನಾನು ಭಾಳ ಅಂದ್ರೆ ಭಾಳ ಗಮ್ಮತ್ತು ಮಾಡಿದೆ ಅವನ ಜೊತೆ. ಏನಂತಂದ್ರೆ, ನಾಷ್ಟ ಮಾಡ್ತೀಯಾ? ಮಾಡೀನಿ ಅಂತೇಕೆ ಅಂದೆ. ಹ್ಞೂ ಅಂದ. ಏನು ತಿಂತೀಯ? ಏನು ಹಾಕಿ ಕೊಡಲಿ ಅಂತ ನಾನು ಕೇಳಿದೆ. ನೀ ಏನಾರು ಹಾಕಿ ಕೊಡು ಅಂತೇಕೆ ಅಂತ. ನಾನು ಕಟ್ಟಿ ರೊಟ್ಟಿ ಖಾರ ಪುಡಿ ಹಾಕಿ ಕೊಡ್ತೀನಿ, ತಿಂತ್ಯಾ ಅಂತಂದೆ. ನಗಕತ್ತದ. ಅದಕ್ಕೆ ನಾನು ಅವತ್ತು ಮಂಡಾಳ ಒಗ್ಗರಣೆ ಮಿರ್ಚಿ ಬಜ್ಜಿ ಮಾಡಿದ್ದೆ. ನಿನಗೆ ಸ್ಮೆಲ್ ಬಂತನ್ಲೇ ಅಲ್ಲಿವರೆಗೆ ಅಂತಂದೆ. ಇಲ್ಲ, ಕನಸು ಬಿದ್ದಿತ್ತನು ಅಂತೇಕೆ ಅಂದೆ. ಅದಕ್ಕೆ ನಾನು ಒಂದು ಕಾಲಿತ್ತು, ಕಾಲಲ್ಲಿ ಮಾತಾಡ್ತಾ ವೀಡಿಯೋ ಮಾಡಿದೆ. ಹೀಗಾಗಿ ಅಲ್ಲಿ ವಾಯ್ಸ್ ಬಂದಿಲ್ಲ. ಅದು ನಾವೀಗ ಯಾರ ಜೊತೆ ಆದರೂ ಫೋನ್ ಕಾಲಲ್ಲಿ ಮಾತಾಡ್ತಾ ಇದ್ದರೆ ವಿಡಿಯೋ ಮಾಡಬಹುದು, ಆದರೆ ಅಲ್ಲಿ ಮಾತಾಡಿರುವಂಥ ಮಾತು ಬರೋದಿಲ್ಲ, ಅಲ್ಲಿ ರೆಕಾರ್ಡ್ ಆಗೋದಿಲ್ಲ ಅಲ್ಲಿ. ಹೀಗಾಗಿ ಇವಾಗ ವಾಯ್ಸ್ ಕೊಡ್ತಾಯಿದ್ದೀನಿ. ಅದು ಆವಾಗ ನ್ಯಾಚುರಲ್ಲಾಗಿ ಅವನ ಜೊತೆ ತಮಾಷೆ ಮಾಡಿದ್ದು ವಾಯ್ಸ್ ಇದ್ದರೆ ಭಾಳ ಚಂದ ಅನ್ನಿಸ್ತಿತ್ತು. ಹೀಗಾಗಿ ಒಬ್ಬ ಪುಟಾಣಿ ಅಳಿಮಯ್ಯ ನಾಚ್ತಾನೆ. ಈಗೀಗಿನ ಒಂದು ಸ್ವಲ್ಪ ಚಲೋ ರೀ. ಮೊದಲಾದ್ರೆ ನಾನು ನೋಡಿದ್ರೆ ಓಡ್ತಿದ್ದ ಮನೆಗೆ, ಹಂಗಿದ್ದ. ನೋಡಿರಿ, ನಾ ಗಮ್ಮತ್ತು ಮಾಡೋದಕ್ಕೆ ಅವ ಹಂಗೆ ನಗತ್ತಾನ. ಹೆಂಗೈತೋ ಅಂತ ಕೇಳಿದೆ. ಸೂಪರ್ ಐತೆ ಅಂತೆ ಕೈ ಮಾಡಾಕತ್ತಿದ್ದ. ನೋಡಿ, ನಾಚ್ಕೊತಾನೆ, ಬರೀ ನಾಚ್ಕೊಳ್ಳೋದೇ ಮಾಡ್ತಾನೆ. ಸೂಪರ್ ಐತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಹಂಗೆ ಸೂಪರ್ ಐತೆ ಅಂದಲ್ಲ ಅಗಳಿ, ಹಂಗೆ ಮಾಡು, ಒಂದು ಫೋಟೋ ತೆಗಿತೀನಿ ಅಂತಂದ್ರೆ ಆಯ್ತು, ಅಷ್ಟೇ ಹಿಡ್ಕೊಂಡು ಕುಂತ್ಬಿಟ್ಟ. ತಿನ್ನೋದೇ ಬಿಟ್ಟವ. ಅಲ್ಲೇ ಸಾಕು ತಿನ್ನಲೇ ಅಂತ ಅಂದಾಗ ಅವಾಗ ತಿನ್ನಕತ್ತಿದ ನೋಡ್ರಿ. ಒಂಥರ ಮನ್ಯಾಗ ಚಿಕ್ಕ ಮಕ್ಳು ಇರ್ಬೇಕ್ರಿ, ಮುದ್ದಾಗಿ ಮಾತಾಡ್ತಾ ಮಾಡ್ತಾ. ಮನ್ಯಾಗ ನನ್ನ ಮಕ್ಳಂತೂ 2 ದೊಡ್ಡವರಾದ್ರೂ ನೀನು ಒಂಥರ ಚಿಕ್ಕ ಮಕ್ಳ ಥರನೇ ಅವರು. ಅಬ್ಬಿ ಇದ್ನಂದ್ರೆ ಸಿಕ್ಕಾಪಟ್ಟೆ. ಮಕ್ಳು ಇರೋದೇ ಬೇರೆ ರೀ. ಮಕ್ಳ ಜೊತೆ ನಗೋದು, ಮಾತಾಡೋದು. ಇವಾಗ ಅವ್ರು ಹೋಗ್ಯಾರ. ಜೀವ ಭಾಳ ಅಂದ್ರೆ ಭಾಳ ಹಳಾಗುತ್ತೆ. ಅವರಿದ್ದಾಗ ಎಷ್ಟು ಖುಷಿಯಿಂದ ಇರ್ತೀವಿ, ನಗುತ್ತೀವಿ, ಸಿಕ್ಕಾಪಟ್ಟೆ ನಗುತ್ತಿರ್ತೀವಿ. ಮಕ್ಕಳ ಜೊತೆ ಇರೋದು ಒಂದು ಟೈಮೇ ಬೇರೆ ನೋಡ್ರಿ. ಟೈಮ್ ಸ್ಪೆಂಡ್ ಮಾಡೋದೇ ಒಂದು ರೀತಿ ಬೇರೆ ಇರ್ತೈತಿ. ಖುಷಿ ಆವಾಗ ಮಕ್ಕಳ ಜೊತೆ ಇರೋದು. ಓಕೆ ಸ್ನೇಹಿತರೆ, ಈ ಥರ ಐತಿ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಬಟ್ಟೆ ಹೊಲಿತಾ ಇದ್ದೆ ಸ್ನೇಹಿತರೆ. ಮಷಿನ್ ಮೇಲೆ ಕೂತಿದ್ದೆ ನಾನು. ಅವ ಬಂದದ್ದಕ್ಕೆ ಬಿಟ್ಟು ಅವನಿಗೆ ಟಿಫಿನ್ ಹಾಕಿ ಕೊಡೋದು, ನೀರಿಡೋದು ಮಾಡಿದೆ. ನೋಡಿರಿ, ಈ ಬ್ಲೌಸ್ಗಳು ಹೊಲಿಬೇಕು ಇವಾಗ ಕುಂತ್ಕೊಂಡು. ಸ್ವಲ್ಪ ಬಟ್ಟೆನೂ ಸಿಕ್ಕಾಪಟ್ಟೆ ಬಂದಿದ್ದಾವೆ, ಎಲ್ಲ ಮೇಂಟೈನ್ ಮಾಡ್ಬೇಕ್ರಿ. ಹೀಗಾಗಿ ಬ್ಲೌಸ್ ರೆಡಿ ಮಾಡಬೇಕು. ಲೆಹಂಗಾ ಬ್ಲೌಸ್ ಅದಾವೆ, ಲೆಹಂಗಾ ಬ್ಲೌಸ್ ಹೊಲಿಬೇಕು. ಒಟ್ಟಿನಲ್ಲಿ ಯಾಕ್ರಿ ಸುಮ್ಮನೆ ಖಾಲಿ ಕೊಡೋದು, ಬಂದಾಗ ಹೊಲ್ದ್ರಾಯ್ತು ಅಂಥೇಳಿ ಅಂದ್ಕೊಂಡು ಹೊಲಿತಾ ಇದೆ ನೋಡಿರಿ. ಸಾದಾ ಬ್ಲೌಸ್ ಅದಾವೆ. ಹಂಗೆ ನಮ್ಮ ಅತ್ತೆ ತನ್ನ ಕೆಲಸ ತಾನು ಮಾಡ್ತಾ ಇದ್ಲು. ಏನಪ್ಪ ಅಂತಂದ್ರೆ, ತೋಟದಾಗ ಹೋಗಿ ಒಂದಿಷ್ಟು ಹೀರೆಕಾಯಿ ಹರ್ಕೊಂಬಂದ್ಲು, ಅಂದರೆ ಹೀರೆಕಾಯಿ ಕಿತ್ಕೊಂಬಂದ್ಲು. ಅವಿಷ್ಟು ಆಮೇಲೆ ಮನ್ಯಾಗ ಒಂದಿಷ್ಟು ಶೇಂಗಾ ಹೊಡೆದಿದ್ಲು. ಶೇಂಗಾ ಹೊಡೆದದ್ದು ಏನೈತಿ, ನಾವು ಮರದಾಗ ಹಾಕ್ಕೊಂಡು ಒನೆಯೋದಂತೀವಿ. ಅವು ಕಾಳು ಮರದಾಗ ಹಾಕ್ಕೊಂಡು ಒಣದಾಗ ದೊಡ್ಡ ಕಾಳು ಮುಂದೆ ಬರ್ತಾವೆ, ಇವು ಸಣ್ಣ ಕಾಳು ಹಿಂದೆ ಉಳ್ಕೊಂಡಿರ್ತಾವೆ. ಅಂಥ ಸಣ್ಣ ಕಾಳು ಏನೈತಿ, ಅವು ಬಿಸಿಲಿಗೆ ಒಣ ಹಾಕಿದ್ಲು ನೋಡಿರಿ. ಇವೇ ನೋಡಿರಿ, ಅವು ಸಣ್ಣ ಕಾಳು ಬಿಸಿಲಿಗೆ ಸ್ವಲ್ಪ ಒಣಗಾಕಿದ್ಲು. ಅಂದ್ರೆ ಸ್ವಲ್ಪ ಮೆತ್ತಗಾಗಿರ್ತಾವಲ್ರಿ ಈಗ ತಂಪೆ ದಿನಕ್ಕೆ, ಹೀಗಾಗಿ ಒಣ ಹಾಕಿದ್ಲು. ಹೀರೆಕಾಯಿ ಹರ್ಕೊಂಬಂದು ನೋಡ್ರಿ, ಅವು ಕೈ ಹಾಕಿದ್ದು ಅವೇ ಹೀರೆಕಾಯಿ. ಅಂದರೂ ಜಾಳ ಆಯ್ತು ರೀ. ಈಗ ಗಿಡ ಪೂರ್ತಿ ಬತ್ತು ಬಿಡ್ತು. ಆವಾಗ ಚಂದ ಆತಿದ್ವು. ಈಗ ಗಿಡ ಬತ್ತೈತಿ ಅಂದರೆ ಎಲ್ಲ ಗಿಡ ಒಣಗಾಕತ್ತೈತಿ. ಸ್ವಲ್ಪ ಸಿಗ್ತಾವೆ. ಆಯ್ತು, ಇನ್ನು ಕಿತ್ತಿ ಬಿಡ್ಬೇಕು ಅದನ್ನು. ಹೀರೆಕಾಯಿ ಬಳ್ಳಿ ಕಿತ್ತು ಬಿಟ್ವಿ ಅಂದ್ರೆ ಅದನ್ನೆಲ್ಲ ಇದಾಗ್ತದೆ. ಮತ್ತು ಈಗ ಅವ್ರೆಕಾಯಿ ಸೀಸನ್ ಬರ್ತೈತಿ, ಇನ್ನು ಅವ್ರೆಕಾಯಿ ಆಗ್ತಾವೆ. ಒಂದೊಂದು ಸೀಸನಲ್ಲಿ ಒಂದೊಂದು ನೋಡಿರಿ. ಈ ಸತಿ ಭಾಳ ದೊಡ್ಡ ಆಗ್ತಿದ್ವು ರೀ. ಈ ಹೋದ ವರ್ಷದ ವೀಡಿಯೋ ನೀವು ನೋಡ್ರಿ ಬೇಕಾದ್ರೆ, ಒಂದೊಂದು ಮೊಳ 2 ಮೊಳದವರೆಗೂ ಆಗಿದ್ದು. ಅಷ್ಟಿಷ್ಟು ದೊಡ್ಡ. ಎಲ್ಲರೂ ನೀವೇ ಗಾಬರಿ ಆಗಿರಿ ಅವಾಗ. ಅಯ್ಯೋ, ಹೀರೆಕಾಯಿ ಇಷ್ಟಿಷ್ಟು ದೊಡ್ಡವಾ ಅಂತೇಳ್ಬಿಟ್ಟು. ಈ ವರ್ಷ ಯಾಕೋ ಅಷ್ಟು ಸರಿ ಆಗ್ತಾ ಇಲ್ಲ. ಓಕೆ ಸ್ನೇಹಿತರೆ, ಬರ್ರಿ ಟೀ ಕುಡಿಯೋಣ. ಲೇಟ್ ಆಯ್ತು ಇವತ್ತು. ಅಯ್ಯೋ,
ಬಟ್ಟೆ ಹೊಲ್ಕೊಂತ ಕುಂತೇವೆ ಸ್ನೇಹಿತರೆ. ಬಟ್ಟೆ ಹೊಲಿದು ಕಸ ಹುಡುಗಿ ಚಾ ಮಾಡಿದ್ರಾಯ್ತು ಕುಡ್ಕೊಂಡು ಕೂತ್ರಾಯ್ತು ಅಂತೇಳಿ ನಾ ಅಂದ್ಕೊಂಡೆ. ಕಸ ಕೈಯಾಗ ಹುಡುಗಿನಿ ಇದು ಹುಡುಗಕತ್ತಿದ್ದೆ, ಬಟ್ಟೆ ಯಾರು ಬಂದು ಬಟ್ಟೆ ಒಯ್ಯೋದಕ್ಕಂತೇಳಿ ಬಟ್ಟೆ ಹಾಕಕ್ಕಂತೇಳಿ. ಹೀಗಾಗಿ ಮತ್ತೆ ಎಷ್ಟು ತನಕ ಕುಂತೆ ಅವ್ರು ಕೂಡ ಕುಂತು ಇವಾಗ ಟೀ ಕುಡಿತಾಯಿದೆ ನೋಡಿರಿ. ಟೈಮ್ ಬಂದ್ಬಿಟ್ಟು 6 ಗಂಟೆನೇ ಆಯಿತು. ಕಾಣ್ತಿರ್ಬೋದು ಇಲ್ಲಿ ಕೆಳಗೆ ಹಾಕಿನಲ್ಲ, ಒಂದು 7-8 ಕ್ಲೋಸ್ ಅದಾವು. ಅವು ಇಷ್ಟು ಹುಕ್ಕು ಹಾಕಬೇಕು. ಇವಾಗ ಹುಕ್ಕು ಅದು ಹಾಕಬೇಕು. ಹೊಲಿಯೋದು ₹1 ಆದ್ರೆ ಕುಂತ್ಕೊಂಡು ಹುಕ್ಕು ಗುಂಡಿ ಹಚ್ತೀವಲ್ರಿ, ಇದು ₹1 ಆಗುತ್ತೆ. ನಿಮ್ದೆಲ್ಲ ರೊಟ್ಟಿ ಆಯ್ತನ್ರಿ? ಬೆಕ್ಕ ಮ್ಯಾಗಿಂದ ಬಂದದ, ಬೆಳಕಿಂಡೆ ಅಂದ ಏನು ಬೆಕ್ಕ ತಗದ್ರಿ ನೋಡಿ ಅಂತದು. ಮ್ಯಾಗಿಂದು ಬೆಳಕಿಂಡೆ ಅಂದ ಬಂದು ಹಾಲು ಕುಡ್ಲಾಕತ್ತದ. ಹಾಲು ಕಾಯಿಸಿ ಅಲ್ಲೇ ಗ್ಯಾಸಿನ ಮ್ಯಾಗ ಇಟ್ಟಿದ್ದೆ, ಕುಡ್ಲಾಕತ್ತಿತ್ತು. ನಾ ಇದು ಬಾತ್ರೂಮ್ಗೆ ಹೋಗಿನಿ, ಬಂದು ಬಾಗಿಲು ತೆಗೆದಾಗ ಹೈನೇ ಬಾಗಿಲಂತ ಹೈದು ಹೋಗ್ಬಿಡ್ತು. ಕುಡ್ದದು ಗಟ ಗಟ ಕುಡ್ದು ಹೋಗೋದು ದಿನ ಅದು. ಮತ್ತು ಈಗ ಬಾಳ್ಕೊಂಡಿಗೆ ಶೈ ಹತ್ತದ ಇಳಿತದ, ಅವು ಬಾಳ್ಕೊಂಡಿಗೆ ಅಂತ ಅಲ್ಲಿ ಸೆಟ್ಟಿನ ಏನು ಮಾಡ್ತೇವೆ. ಆ ಶೈ ಎತ್ತದ ಅದಕ್ಕೆ ಬಿಟ್ಟಿತ್ತು, ಅದು ಹಂಗೆ ಇದು ಮಾಡಿಬಿಡ್ಬೇಕು. ಕಡೆ ಹಂಗೆ ಕಾಸನ ಇದ್ರಾಗ ಒಯ್ದಿಡ್ಬೇಕು. ನೆನಪಾರ್ ಬಿಟ್ರ ಅಂತರ ಒಟ್ಟು ಕಾಲೇನೆ ಮಾಡ್ತಾವ. ಮೊಸರ ಹಾಲ ಬರ್ರಿ. ಇವಾಗಿಷ್ಟು ಕಾಜು ಗುಂಡಿ ಮಾಡಬೇಕು. ಹೊಲಕ್ಕೆ ಹೋಗ್ಯಾಗ ಬರಕತ್ತಾರ ನೋಡ್ರಿ ಮಂದಿ ದುಮ್ಸ್. 6 ಗಂಟೆ ಸಮಯ, 6 ಗಂಟೆ ಆಗಿದ್ದಕ್ಕೆ ಹೊಲಕ್ಕೆ ಹೋಗ್ಯಾಗ ಬರಕತ್ತಾರ ಮಂದಿ ಎಲ್ಲರೂ. ಈಗೇನು ರೀ ಇಟ್ಟಿಟ್ಟು ಹುಡುಗರು ಮೊದಲು ಮಾಡಿ ಹೋಗಕತ್ತಾರ. ಹತ್ತಿ ಬಿಡ್ಸೋದೈತಿ ಅಂತೇಳಿ ಓಡೋದೆ ಸಾಲಿ ಬಿಟ್ಟಿರ್ತಾರೆ ಕೆಲವು ಹುಡುಗರು. ಸಾಲಿ ಬಿಡೋದು, ಹತ್ತಿ ಬಿಡ್ಸೋಕೆ ಹೋಗೋದು. ಇವೆಲ್ಲ ಹುಕ್ಸ್ ಹಾಕ್ಬೇಕು ನೋಡ್ರಿ ಕುಂತ್ಕೊಂಡು. ಆಮೇಲೆ ಇಲ್ಲಿ ತೋಳಿಗೆ ಮಗ್ಗಿ ಇಟ್ಟೀನಿ, ಇವಕ್ಕೆ ಮುತ್ತು ಹಚ್ಚಬೇಕು ಈ ಥರ. ಹಿಂಗೆ ಕೊಂದೈತಿ. ಅಷ್ಟಕ್ಕೆ ಹುಕ್ಸ್ ಹಾಕೊಂಡು ಬರ್ರಿ. 2 ಹೊಲಿದೆ. ಆ ಸಣ್ಣ ಹುಡುಗಿದನ್ನು ಹೊಲ್ದಿದ್ನಲ್ಲ, ದೊಡ್ಡ ಹುಡುಗಿ ಪುಗ್ಗ ಬೇಡ ಅಂತ ಹೇಳಿದ್ಲು. ಪುಗ್ಗ ಅಂದರೆ ಇವು ಬಾಹುಬಲಿ ಸ್ಲೀವ್ ಬೇಡ ಅಂತ ಹೇಳಿದ್ಲು. ಪ್ಲೇನಾಗಿ ಹೊಲ್ದಿನಕ್ಕೆ ಈ ಥರ ಅಷ್ಟು ಹುಕ್ಕು ಕಾಜು ಮಾಡೋಣ ಬರ್ರಿ. ಎಲ್ಲ ಮಾಡೋದು ಒಂದಾಗತ್ತೆ. ಅಷ್ಟು ಹೊಲಿಯೋದು ಬಡ ಹೊಲಿಬೋದು. ಇವು ಹುಕ್ ಹಾಕಕ್ಕೆ ಗುಂಡಿ ಕಾಜ ಕೈವಲ್ಗಿ ಇವೆಲ್ಲ ಹಿಡಿತಾವ್ರಿ ಟೈಮು. ಇದೇ ಬೇಸರ ಆಗಿಬಿಡ್ತೈತಿ. ಬೆಂಡೆಕಾಯಿ ಹೊಳಕತ್ತಾವ್ರಿ ನಾನು. ಹತ್ತಿ ಬೆಂಡೆಕಾಯಿ ಅವು ತೋರ್ಸ ಈ ಕಡೆ. ಅವು ಜವಾರಿ ಬೆಂಡೆಕಾಯಿ ನೋಡ್ರಿ. ಅವು ಜವಾರಿ ಬೆಂಡೆಕಾಯಿ ಮುಳ್ಳು ಇರ್ತಾವೆ ಮ್ಯಾಗ. ಅದ್ರ ದಮ್ಮ ಕಾಣ್ತಾವೆ, ಆದ್ರೆ ಎಳಿನೇ ಇರ್ತಾವೆ ಮ್ಯಾಗ. ಮುಳ್ಳು ಇರ್ತಾವೆ. ಸಂಜಿಕೀಗ ರೊಟ್ಟಿ ಪಲ್ಯ ಆಗ್ಬೇಕು. ಈಗ ಬಡ್ತಾವಣ್ಣ ಮತ್ತೀಗ
ರೊಟ್ಟಿ ಪಲ್ಯ ಬರೀ ಬೆಂಡೆಕಾಯಿ ಅವರೆಕಾಯಿ ಇದು ಗಾಜರಿ ಇಂಥದ್ದು ಇರ್ಬೇಕು ಅವರಿಗೆ. ರೊಟ್ಟಿ ಇರಬೇಕು. ಮುಂಜಾನೆ ರೊಟ್ಟಿ ಮಾಡ್ಬೇಕಂತಂದು ಇದು ಮಾಡಂದು ನನಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕಾಗಿ ಬೆಳಗ್ಗೆನೇ ಫುಲ್ಲು ಕೋಲ್ಡ್ ಇದ್ದದಕ್ಕೆ ಮೈಕೈ ಸಿಕ್ಕಾಪಟ್ಟೆ ನೋವಾಗಿಬಿಟ್ಟಿತ್ತು. ಹಿಂಗಾಗಿ ರೊಟ್ಟಿ ಮಾಡಲಿಲ್ಲ, ಮಂಡಾಳ ಒಗ್ಗರಣೆ ಮಾಡಿದ್ದೆ. ಮಂಡಾಳ ಒಗ್ಗರಣೆ ಇದು ಹಾಕ್ಬೇಕು, ಇದು ಬಿಡಬಾರ್ದು, ಇದು ಹಾಕಬೇಕು, ಇದು ತೆಗಿಬೇಕು, ಇದು ಹಾಕ್ಬೇಕು. ಇದ್ರಾಗ ಇರ್ತೈತಿ ವಿಟಮಿನು. ಹಾಕು, ಇನ್ನೊಂದು ಹೋಳಿಗೆ ಹಾಕು, ತೆಗಿಬಾರ್ದು, ತೆಗಿಬಾರ್ದು ಯಾರೇ ಆಗಲಿ ಸ್ನೇಹಿತರೆ. ಅದು ಮುಂದಿನ ತೆಗಿಬೇಕು, ಹಿಂದಿದ್ದು ಹಾಕ್ಬೇಕು. ಇದು ಮಾತ್ರ ಯಾವತ್ತು ಯಾವುದೇ ಕಾರಣಕ್ಕೂ ತೆಗಿಯಕ್ಕೆ ಹೋಗ್ಬೇಡ್ರಿ. ಇದು ತುಂಬ ತೆಗಿರಿದು, ಆದ್ರೆ ಇದು ತೆಗಿಬಾರ್ದು. ಹೌದಾ? ಮೊನ್ನೆ ನೋಡ್ರಿ ದಂಡ ಹೊಲಕ್ಕೆ ಹೋಗಿ ಕುರಿ ದನ ಮರಿ ಬೆಳಗ್ಗೆ ಹೊಲಕ್ಕೆ ಹೋಗ್ಬೇಕಾರೆ ಎಲ್ಲರೂ ಮಾತಾಡ್ಸ್ಕೊಂತ ಹೋಗ್ತಾರಲ್ಲ, ಕುಂತಿರಿ ಯಾಕರೆ, ತೆಗ್ದೈತ್ರಿ ಯಾಕರೆ, ಉಂಡ್ರಿ ಯಾಕರೆ ಅಂತೇಳಿ ಎಲ್ಲರೂ ಮಾತಾಡ್ಸ್ಕೊಂತ ಹೋಗ್ತಾರೆ. ಬರ್ರಿ ನಮ್ಮ ಕೆಲಸ ನಾವು ಮಾಡೋಣ. ಓಕೆ ಸ್ನೇಹಿತರೆ, ಬರ್ರಿ. ಅವೆಲ್ಲ ಕಾಜು ಕುಂಡಿ ಮಾಡಿ ಮತ್ತು ಸ್ವಲ್ಪ ಬಟ್ಟೆಯಾರು ಬಂದರು, ಅವ್ರ ಜೊತೆ ಕುಂತು ಅವ್ರದ್ದೆಲ್ಲ ಅಳತೆ ತೊಗೊಳೋದು ಮಾಡೋದು ಎಲ್ಲ ಮಾಡಿ ಇವಾಗ ನೋಡಿರಿ ರೊಟ್ಟಿ ಮಾಡಿದೆ. ರೊಟ್ಟಿ ನೋಡಿರಿ ಎಷ್ಟು ಮೆತ್ತಗೆ ನೋಡಿರಿ ರೊಟ್ಟಿ ಇಷ್ಟು ಮೆತ್ತಗೆ ರೊಟ್ಟಿಗೆ 1-8 ರೊಟ್ಟಿ ಮಾಡಿದೆ. ಈಗ ನಮ್ಮ ಅಕ್ಕ ಊಟ ಮಾಡಾಕತ್ತಾಳ. ಬೆಂಡೆಕಾಯಿ ಪಲ್ಯ ಮಾಡೀನಿ, ಹಾಕಿ ಬೆಂಡೆಕಾಯಿ ಪಲ್ಯ ಇದ್ರೆ ಮುಗಿತು. ನಮ್ಮ ಅತ್ತಿಗೆ ಅನ್ನ ಐತಿ, ಬೆಳಗ್ಗೆ ಮಾಡಿದ ಅನ್ನ ಐತಿ, ಸಾರು ಐತಿ, ಇಷ್ಟ ಆಯ್ತು ನೋಡ್ರಿ. ಹೆಂಗೆ ಪಲ್ಯ ನೋಡ್ರಿ.